ಕಾಡಲ್ಲಿ ಸಿಗತ್ತಲ್ಲ ಅದು ಯಾವುದೋ ಸೊಪ್ಪು ಅಂತ ಅಂದ್ಕೊಂಡ್ರೆ ಖಂಡಿತ ಅಲ್ಲ. ಇದಕ್ಕೆ ನಮ್ಮ ಸೈಡಲ್ಲಿ ಚಗಟೆ ಸೊಪ್ಪು, ತಗಟೆ ಸೊಪ್ಪು, ತೈಕೀಳು ಅಂತ ಎಲ್ಲ ಹೇಳ್ತಾರೆ. ನಾನಂತೂ ಈ ಸೊಪ್ಪಿನ ಫ್ಯಾನ್ ಅಂತೂ ಅಲ್ಲ. ಬಟ್ ಇದರಲ್ಲಿರೋ ಬೆನಿಫಿಟ್ ಕೇಳಿ ಇದನ್ನು ತಿನ್ನಬೇಕು ಅಂತ ವರ್ಷಕ್ಕೊಂದ್ಸಲ ತಿಂತೀನಿ. ಸೊ ಅದ್ರ ಪಲ್ಯನ ಹೇಗೆ ಈಸಿಯಾಗಿ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಈರುಳ್ಳಿ, ಕರಿಬೇವು, ಹಸಿಮೆಣಸನ್ನ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿನ ತುಂಬ ಹುರ್ಕೊಳ್ಬೇಕಂತಿಲ್ಲ, ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋ ತನಕ ಹುರ್ಕೊಂಡ್ರೆ ಆಯಿತು. ಬನ್ನಿ, ಅದಕ್ಕಿಂತ ಮುಂಚೆ ಹೇಳ್ತೀನಿ ನಾನು ಯಾಕೆ ಈ ಸೊಪ್ಪನ್ನು ತಿಂತೀನಿ ಅಂತ. ಇದು ಆ್ಯಕ್ಚುಲಿ ನ್ಯಾಚುರಲಿ ಡಿವಾರ್ಮಿಂಗ್ ಮಾಡುವಂಥ ಸೊಪ್ಪು. ಇದರಲ್ಲಿ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂದರೆ ಐರನ್, ಕ್ಯಾಲ್ಶಿಯಂ, ಕಾಪರ್, ಜಿಂಕ್, ವೆರೈಟೀಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಇದು. ಸೊ ಅದಕ್ಕೋಸ್ಕರ ತಿನ್ನೋಕ್ಕೆ ನಾನು ಮನ್ಸು ಮಾಡಿದೆ. ಸೊ ನಾನು ಆ ಸೊಪ್ಪನ್ನೆಲ್ಲ ತೊಗೊಬಂದು ಕ್ಲೀನ್ ಮಾಡಿ ಸಣ್ಣಕ್ಕೆ ಹೆಚ್ಚಿ ಹೈ ಫ್ಲೇಮಲ್ಲೇ ಸಾಟ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಹೈ ಫ್ಲೇಮಲ್ಲಿ ಸಾಟ್ ಮಾಡಿ ಆಲ್ಮೋಸ್ಟ್ ಬೆಂದಾದಾಗ ಅದಕ್ಕೆ ಬೇಯಿಸಿರೋ ಹೆಸರು ಕಾಳನ್ನು ಹಾಕಿದ್ದೀನಿ. ಸೊ ಅದನ್ನು ಕೂಡ 1-2 ನಿಮಿಷ ಹೈ ಫ್ಲೇಮಲ್ಲಿ ಸಾಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಹಾಕಿ ಅದನ್ನು 2 ನಿಮಿಷ ಸಾಟ್ ಮಾಡ್ಕೊಂಡು ಕೊನೆಗೆ ಈ ಥರ ಕಾಯಿ ತುರಿನ ಉದುರಿಸ್ಬಿಟ್ಟು ಪಲ್ಯ ಮಾಡಿದರೆ ಸಿಂಪಲ್ ಆಗಿರೋ ಪಲ್ಯ ರೆಡಿ. ಇಷ್ಟು ಹೆಲ್ದಿಯಾಗಿರೋ ಪಲ್ಯನ ನೀವು ಮನೇಲಿ ಮಾಡ್ತಿರಲ್ವ, ಅದಕ್ಕೂ ಮುಂಚೆ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಹಾಗೆ ಈ ರೆಸಿಪಿನ ಸೇವ್ ಮಾಡಿ ಮನೇಲಿ ಮಾಡ್ಕೊಳ್ಳಿ.